ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಾನು ಇದನ್ನು ಸಿಂಪಲ್ಲಾಗಿ 3 ಐಟಮನ್ನು ಬಳಸಿ ಕೇಸರಿಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ತುಪ್ಪ, ಏಲಕ್ಕಿ ಏನು ಹಾಕೋದೂ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬೇಕಾಗಿರೋ ಸಾಮಗ್ರಿಗಳು: ಚಿರೋಟಿ ರವೆ 1 ಕಪ್, ಸಕ್ಕರೆ 1 ಕಪ್, ಎಣ್ಣೆ 3/4 ಕಪ್. ಮಾಡುವ ವಿಧಾನ: ಒಂದು ಬೌಲ್ಗೆ 3 ಕಪ್ ನೀರನ್ನು ಕಾಯಲು ಇಡಿ. ನಂತರ ಒಂದು ಬಾಣಲೆಗೆ ಅರ್ಧ ಕಪ್ ಎಣ್ಣೆಯನ್ನು ಹಾಕಿ ಅದರ ಜೊತೆಗೆ ಚಿರೋಟಿ ರವೆಯನ್ನು ಹಾಕಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಅದನ್ನು ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿತಾ ಇರಿ. ಅದಾದ ನಂತರ ಕಾದಿರುವ ನೀರನ್ನು ರವೆಗೆ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡಬೇಕು. ಅದು ಗಂಟಾಗೋದಿಲ್ಲ. ನಾವು ಎಣ್ಣೆ ಹಾಕಿ ಹುರಿದಿರೋದ್ರಿಂದ ಗಂಟಾಗೋದಿಲ್ಲ, ತಳ ಸಿದೋದಿಲ್ಲ. ಈಗ ನಾವು ಕೇಸರಿ ಕಲರನ್ನು ಅದರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ರವೆ ಎಲ್ಲ ಫುಲ್ಲು ಕೇಸರಿ ಕಲರ್ ಆಗಬೇಕು. ಫುಲ್ಲು ಎಲ್ಲ ರವೆಗಳನ್ನು ಹಾಕಬೇಕು. ಕೈ ಆಡಿಸ್ತಾ ಇರಿ, ತಳ ಅಂಟೋದಿಲ್ಲ. ಈಗ ಫುಲ್ಲು ಆರೆಂಜ್ ಕಲರು ಬರೋವರೆಗೂ ಕೈ ಆಡಿಸಿ ಈ ರೀತಿ ಆಗಿರುತ್ತೆ. ಆಗ ನಾವು ಇದರ ಜೊತೆಗೆ 1 ಕಪ್ ಸಕ್ಕರೆಯನ್ನು ಆ್ಯಡ್ ಮಾಡಿ ಫುಲ್ಲು ಕೈ ಆಡಿಸಿ. ಅದು ರವೆ ಮತ್ತು ಸಕ್ಕರೆ ಎರಡು ಒಂದಾಗೋ ರೀತಿ ನಾವು ಕೈ ಆಡಿಸ್ತಾ ಇರಬೇಕು. ಆಗ ಸ್ವಲ್ಪ ನೀರು ಬಿಡುತ್ತೆ, ಹೆದರೋ ಅವಶ್ಯಕತೆ ಇಲ್ಲ. ಇನ್ನು 1/4 ಕಪ್ ಉಳಿದಿರೋ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಆ ಥರ ಮಿಕ್ಸ್ ಮಾಡ್ತಾಯಿದ್ರೆ ಒಂದು ಕೇಸರಿಬಾತ್ ಅದಕ್ಕೆ ಬರುತ್ತೆ. ಈಗ ನೋಡಿ, ಕೇಸರಿಬಾತ್ ರೆಡಿಯಾಗಿದೆ. ಆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈಗ ಪ್ಲೇಟ್ಗೆ ಸರ್ವ್ ಮಾಡಿ ಟ್ರೈ ಮಾಡಿ. ಸಿಂಪಲ್ ರೆಸಿಪಿ.